ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಶಿಲ್ಪಾರಾವ್ ಮಾತಾಡ್ತಿರೋದು. ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಮಾವ ಬೆಳಗ್ಗೆ ಹಾಲು ತೊಗೊಂಬಂದು ಕೊಟ್ಟರು. ನಾನು ತಿಂಡಿಗೆ ತರಕಾರಿ ಹಾಕ್ಬಿಟ್ಟು ದೋಸೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಿದ್ದೆ. ನನ್ನ ಮಗ ಬಂದು ಕ್ವಾಟ್ಲೆ ಕೊಡ್ತಿದ್ದ. ನೆಕ್ಸ್ಟ್ ಅವನಿಗೆ ಬೇಯಿಸಿರೋ ಕ್ಯಾರೆಟ್ ಕೊಡ್ತೀನಿ ಬೆಳಗ್ಗೆನೆ. ಅವನಿಗೆ ಕೊಟ್ಟೆ. ಅವ್ನು ತಿಂದಾದ್ಮೇಲೆ ಹೇಳ್ತಾವ್ನು, ಕೇಳಿಸ್ಕೊಟ್ಟು ಏನು ಹೇಳ್ತಾವನು ಅಂತ ಹೇಳ್ಬಿಟ್ಟು. ಯಾವಾಗೂ ನಾನು ಎದ್ದೇಳೋಕ್ಕಿಂತ ಮುಂಚೆನೇ ಎದ್ದಿರ್ತಾನೆ. ನನ್ನ ಜೊತೆ ಯಾವಾಗೂ ಆಟ ಆಡ್ತಿರ್ತಾನೆ. ಅವನ ಹತ್ರನೇ ಕಾಲ ಕಳೀತಾ ಇರ್ತೀನಿ ನಾನು ಬೆಳಗಿಂದ. ನೋಡಿ ಏನು ಮಾತಾಡ್ತಾನೆ ಅಂತ ಕೇಳಿಸ್ಕೊಳ್ಳಿ. ಆಮೇಲೆ ಒಂದು ಬೌಲ್ ತಗೊಂಡೆ. ಅದಕ್ಕೆ ತುರಿದಿರೋ ಕ್ಯಾರೆಟು, ಆಲೂಗೆಡ್ಡೆ, ಗೆಡ್ಡೆಕೋಸು, ಈರುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ಅದ್ರ ಜೊತೆಗೇ ಹಸಿಮೆಣ್ಸಿನ್ಕಾಯಿ ಹಾಕಬೇಕಿತ್ತು. ನನ್ನ ಮಗಳಿಗೆ ಮಾಡ್ತಿರೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಅಚ್ಕಾರದ ಪುಡಿ ಹಾಕ್ಕೊತೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತೀನಿ. ಇವಾಗ ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ 2 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಂಡೆ. ಆಮೇಲೆ ಕಡಲೆ ಹಸಿಟ್ಟು ಹಾಕ್ಕೊಂಡೆ. ನನಗೆ ಸ್ವಲ್ಪ ಓಟ್ಸ್ ಇತ್ತು ಅಂತ ಹೇಳ್ಬಿಟ್ಟು ಪುಡಿ ಮಾಡಿಬಿಟ್ಟು ಓಟ್ಸ್ ಹಾಕ್ಕೊಂಡೆ. ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಫಸ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊತಾ ಇದ್ದೆ. ಇದರಲ್ಲಿ ದೋಸೆ ಮತ್ತು ರೊಟ್ಟಿ, ಕಟ್ಲೆಟು ಯಾವ ಥರನಾರು ಮಾಡ್ಕೋಬೋದು. ನಾನು ಸ್ವಲ್ಪ ದೋಸೆ ಥರ ಮಾಡ್ಕೊತಾ ಇದ್ದೆ. ನೋಡಿ ಈ ಥರ ಅದಕ್ಕೆ ಮಾಡಿಕೊಂಡು ನೆಕ್ಸ್ಟ್ ದೋಸೆ ಹಾಕಿದೆ. ಅದಕ್ಕೆ ನನ್ನ ಮಗಳು ಎದ್ದು ಬಂದಳು. ಅವಳಿಗೆ ಸ್ಟಾರು ಫಿಶ್ ಎಲ್ಲ ಬೇಕು ಅಂತ ಹೇಳ್ತಾಯಿದ್ಲು. ನೀವೇ ಕೇಳಿಸ್ಕೊಳ್ಳಿ ಹೆಂಗೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಅವಳ ಜೊತೆ ಅಳತೆ ಹೊಡೆದೆ. ಅವನಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡಿದೆ. ಹಂಗೆ ಅವಳು ಅಳತೆ ಹೊಡ್ಕೊಂಡು ಬಾಕ್ಸಿಗೆಲ್ಲ ರೆಡಿ ಮಾಡಿಕೊಂಡು ಅವಳ ಜೊತೆ ಮಾತಾಡ್ಕೊಂಡಿದ್ದೆ. ಆಮೇಲೆ ಅವಳನ್ನ ತಿನ್ನಿಸಿ ರೆಡಿ ಮಾಡಿ ಸ್ವಲ್ಪ ಕೆಮ್ಮಿತ್ತು ಅಂತ ಹೇಳ್ಬಿಟ್ಟು ಔಷಧಿ ಹಾಕ್ತಾಯಿದ್ದೆ. ಪಕ್ಕದಾಗ ನನ್ನ ಮಗ ದೋಸೆ ತಿಂತಾಯಿದ್ದ, ನೋಡ್ಬೋದು ನೀವು. ಹಿಂಗೇ ಅವಳಿಗೆ ಔಷಧಿ ಎಲ್ಲ ಕೊಡಿಸಿ ಸ್ಕೂಲಿಗೆ ಕಳಿಸಿ. ಎಲ್ಲರೂ ನನ್ನ ವೀಡಿಯೋ ಹಿಂಗೆ ನೋಡಿ ಮುಂದೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.